ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ತುಪ್ಪ ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಅದರ ಜೊತೆ ಈರುಳ್ಳಿ ಚಟ್ನಿ ಮಾಡಿದ್ದೇನೆ. ಒಳ್ಳೆ ಕಾಂಬಿನೇಷನ್ ಈ ದೋಸೆಗೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡುವ. 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಯಾವುದೇ ಬೆಳ್ತಿಗೆ ಅಕ್ಕಿ ಸಹ ಆಗ್ತದೆ, ರೇಷನ್ ಇದು ಸಹ ಆಗ್ತದೆ. ಇದಕ್ಕೆ 1 ಹಿಡಿಯಷ್ಟು ಉದ್ದಿನಬೇಳೆ ಇಷ್ಟು ಉದ್ದಿನಬೇಳೆ ಇದಕ್ಕೆ ಸಾಕಾಗ್ತದೆ ನೋಡಿ. ಸರಿ 1 ಹಿಡಿ ನಾನು ಅಂಗೈಯಲ್ಲಿ ಹಾಕಿದ್ದೇನೆ. 1 ಸಣ್ಣ ಚಮಚ, ಇದು 1 ಟೀ ಸ್ಪೂನ್ನಷ್ಟು ಮೆಂತೆಕಾಳು. ಇದನ್ನೊಂದು 4 ಸಲ ತೊಳೆದು ಒಂದು 4 ಗಂಟೆ ನೆನೆಯಲಿಕ್ಕೆ ಹಾಕುವ. ನಾನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಹಾಕ್ತೇನೆ. ಈಗ ಇದು ಗಟ್ಟಿ ಅವಲಕ್ಕಿ. ಇದು ಸಹ ಅಷ್ಟೇ 1 ಹಿಡಿಯಷ್ಟು ಗಟ್ಟಿ ಅವಲಕ್ಕಿಯನ್ನು ಸಹ ಚೆನ್ನಾಗಿ ತೊಳೆದು ಇದನ್ನು ಸಹ ಒಟ್ಟಿಗೆ ನೆನೆ ಹಾಕ್ತಾ ಇದ್ದೇನೆ. ಈಗ ನೋಡಿ, ಇದು 2 ಸಹ ಚೆನ್ನಾಗಿ ನೆಂದಿದೆ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ರವೆ, ಸಣ್ಣ ರವೆ ಇರುವಷ್ಟು, ಅಂದರೆ ಚಿರೋಟಿ ರವೆ ಇರುವಷ್ಟು ನುಣ್ಣಗೆ ರುಬ್ಬಿದರೆ ಸಾಕು. ನೋಡಿ, ಈಗ ರುಬ್ಬಿ ತಂದಿದ್ದೇನೆ ನಾನು. ಇದನ್ನೀಗ ಗ್ರೈಂಡರಿಗೆ ಹಾಕಿದ್ದೆ, ಹಾಗೆ ತೋರಿಸಲಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಣ್ಣ ಸ್ವಲ್ಪ ದೋಸೆದು ಚೆನ್ನಾಗಿ ಬರಲಿ ಅಂತ ಒಂದು 3 ಚಮಚದಷ್ಟು ಸಣ್ಣ ಚಮಚ ಸಕ್ಕರೆ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ಈ ದೋಸೆ ತುಂಬ ಮಾಮೂಲಿ ದೋಸೆ ಹಾಗೆ ದಪ್ಪ ಇಡಲಿಕ್ಕಿಲ್ಲ, ಸ್ವಲ್ಪ ತೆಳುವಾಗಿಯೇ ಇರಬೇಕು ಇದರ ಹಿಟ್ಟು. ಗ್ರೈಂಡರಲ್ಲಿ ತೊಳೆದ ಒಂದು ಅರ್ಧ ಲೋಟದಷ್ಟು ಹಿಟ್ಟಿನ ನೀರನ್ನು ನಾನು ಇದಕ್ಕೆ ಹಾಕಿದ್ದೇನೆ. ನೋಡಿ, ಈ ರೀತಿ ತೆಳುವಾಗಿರಬೇಕು. ಚೆನ್ನಾಗಿ ಬೀಟ್ ಮಾಡಬೇಕು. ಇದನ್ನು ಒಳ್ಳೆ ಫರ್ಮೆಂಟ್ ಆಗ್ತದೆ ಆಗ. ಈಗ ರಾತ್ರಿ ನಾನು ಇದನ್ನು ಈ ರೀತಿ ಮುಚ್ಚಿ ಇಡ್ತಾ ಇದ್ದೇನೆ. ಈಗ ಚಟ್ನಿ ಹೇಗೆ ಮಾಡೋದೆಂದು ನೋಡುವ. 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿಗೆ ಒಂದು 4 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ ಹಾಕ್ತಾ ಇದ್ದೇನೆ. ನೋಡಿ, ಮತ್ತು ಖಾರಕ್ಕೆ ನೋಡಿ ಕಾಯಿ ಮೆಣಸು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದೇ ಹಾಕ್ತೇನೆ, ಇದು ಖಾರ ಇದೆ ತುಂಬ, ಅದಕ್ಕೋಸ್ಕರ. ಒಂದು ದೊಡ್ಡ ತುಂಡು ಶುಂಠಿ, ಇದಕ್ಕೆ ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಒಂದು ಸಲ ರುಬ್ತೇನೆ. ನಂತರ ಸ್ವಲ್ಪ ಜಾಸ್ತಿ ನೀರು ಹಾಕಿ ಈ ರೀತಿ ತರಿಯಾಗಿ ರುಬ್ಬಿದರೆ ಆಯಿತು. ನಂತರ ಒಂದು ಒಗ್ಗರಣೆ ಹಾಕುವ. ಇದಕ್ಕೆ 2 ಚಮಚ ಎಣ್ಣೆ, ಯಾವುದೇ ಎಣ್ಣೆ ಆಗ್ತದೆ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ನೋಡಿ ಈ ರೀತಿ ತೆಳುವಾಗಿ ಕಟ್ ಮಾಡಿ 1-2 ನಿಮಿಷ ಮೆಲ್ಲ ಉರಿಯಲ್ಲಿ ಹುರಿದ್ರೆ ರೆಡಿ ಆಗ್ತದೆ. ಕರಿಬೇವು ಸಹ ಸ್ವಲ್ಪ ಹಾಕಿದ್ದೇನೆ, ಸ್ವಲ್ಪ ಮೇಲೆ ಹಾಕಲಿಕ್ಕೆ ಅಂತ ತೆಗೆದಿಟ್ಟಿದೆ. ನೋಡಿ, ಇದಕ್ಕೆ ಚಟ್ನಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು. ದೋಸೆ ತಿನ್ನುವಾಗ ನಡುವೆ ಸಿಗುವ ಈ ಈರುಳ್ಳಿ ತುಂಬ ರುಚಿಯಾಗಿರ್ತದೆ. ಹಾಗಾಗಿ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ದೋಸೆ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ, ಒಳ್ಳೆ ಫರ್ಮೆಂಟ್ ಆಗಿದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡುವ. ಇದು ಸ್ವಲ್ಪ ದಪ್ಪ ಇದೆ, ಇದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ. ನೋಡಿ, ಸ್ವಲ್ಪ ದಪ್ಪ ಕಾಣ್ತಾ ಇದೆ. ಈಗ ಚಟ್ನಿಗೆ ನಾನು ತೆಗೆದಿಟ್ಟ ಸ್ವಲ್ಪ ಈರುಳ್ಳಿಯನ್ನು ಹುರಿದದನ್ನು ಮೇಲೆ ತೋರಿಸ್ಲಿಕ್ಕೋಸ್ಕರ ಹಾಕ್ತಾ ಇದ್ದೇನೆ. ಈರುಳ್ಳಿ ಚಟ್ನಿ ಅಂತ ಗೊತ್ತಾಗಬೇಕು ನೋಡಿ, ಅದಕ್ಕೋಸ್ಕರ. ಈಗ ನಾವು ದೋಸೆ ಹಾಕುವ. ನೋಡಿ, ದಪ್ಪ ಇದ್ದದಕ್ಕೆ ನಾನೀಗ ಒಂದು ಅರ್ಧ ಲೋಟೆ ನೀರು ಹಾಕಿದ್ದೇನೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ಮಾಮೂಲಿ ದೋಸೆ ನಾವು ಹೇಗೆ ಹಾಕ್ತೇವೆ ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕಿದು. ತುಂಬ ತೆಳುವಾಗಿ ದೋಸೆ ಹಾಕಲಿಕ್ಕಾಗೋದಿಲ್ಲ. ನಾನು ಕಬ್ಬಿಣದ ಬಾಣಲೆಯಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ. ಇದು ಸ್ವಲ್ಪ ನಡುವೆ ಗುಂಡಿ ಇದ್ದದ್ರಿಂದಾಗಿ ತಳ ಇದರದ್ದು ದೋಸೆಯನ್ನು ಸ್ವಲ್ಪ ಸ್ಪ್ರೆಡ್ ಮಾಡಬೇಕಾಗ್ತದೆ. ಇಲ್ಲಾಂದರೆ ಸ್ಪ್ರೆಡ್ ಮಾಡುವ ಅಗತ್ಯ ಇಲ್ಲ. ನಾನ್ ಸ್ಟಿಕ್ ಪ್ಯಾನಲ್ಲಾದರೆ ಅದೇ ಸ್ಪ್ರೆಡ್ ಆಗ್ತದೆ. ಇದಕ್ಕೆ ಸ್ವಲ್ಪ ಧಾರಾಳವಾಗಿ ತುಪ್ಪ ಹಾಕಿ ಈ ರೀತಿ ನೋಡಿ ತೂತು ಬರುವಾಗ ಮುಚ್ಚಳ ಮುಚ್ಚಿ ಲೋ ಟು ಮೀಡಿಯಮ್ ಹೀಟಲ್ಲಿ ಬೇಯಿಸಬೇಕಿದನ್ನು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನೊಂದು ಸಲ ನಾವೀಗ ತಿರುಗಿಸಿ ಹಾಕುವ. ಈ ರೀತಿ ಹಾಕೋದ್ರಿಂದ ಟೇಸ್ಟ್ ಇನ್ನಷ್ಟು ದೋಸೆದ್ದು ಜಾಸ್ತಿ ಆಗ್ತದೆ. ನೋಡಿ, ಬಣ್ಣ ಎಷ್ಟು ಚೆನ್ನಾಗಿ ಬಂದಿದೆ. ಸಕ್ಕರೆ ಸ್ವಲ್ಪ ಹಾಕೋದು ಇದಕ್ಕೋಸ್ಕರವೇ, ಇಲ್ಲಾಂದರೆ ಸ್ವಲ್ಪ ಬಿಳಿ ಆಗಿರ್ತದೆ. ಇವಾಗ ದೋಸೆ ಚೆನ್ನಾಗಿ ಬೆಂದಿದೆ, ನಿಮಗೀಗ ತೋರಿಸ್ತಾ ಇದ್ದೇನೆ ನೋಡಿ. ಖಂಡಿತ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ಇಷ್ಟಪಟ್ಟು ಖಂಡಿತ ತಿಂತಾರೆ. ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.